ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನೈತಿ, ನಾನು ಇಲ್ಲಿ ಅನ್ನ ಮಾಡೋಕ್ಕೆ ತೊಗೊಂಡೀನಿ. ಪಲಾವೆಲ್ಲ ಮಾಡ್ತೀವಲ್ಲ, ಅದನ್ನೆಲ್ಲ ತಿಂದು ನಮಗೂ ಬೇಜಾರಾಗಿರ್ತೈತಿ. ಇದು ಒಂಥರ ಮಾಡ್ಬೇಕಂತ ಹೇಳಿ ಏನೋ ಅನಿಸಿ ಈ ಥರ ಮಾಡತ್ತೀನಿ. ಇದಕ್ಕೆ ನಾನು ಒಂದು ಸಣ್ಣದ ಸೌತೆಕಾಯಿ ತೊಗೊಂಡೀನಿ, ಒಂದು ಕ್ಯಾರೆಟ್, ಒಂದು ಟೊಮೆಟೊ, ಕೊತ್ತಂಬರಿ, ಬಟಾಟೊ ತೊಗೊಂಡೀನಿ. ಇಷ್ಟನ್ನ ಮಾಡ್ಕೋದು. ಇದ್ರ ಜೊತೆಗೆ ಏನೈತಿ, ನಾನು ಹಸಿಮೆಣ್ಸಿನ್ಕಾಯ್ದು ಹಾಕ್ಕೊಂಡು ಮಾಡತ್ತಿಲ್ಲ. ಇಲ್ಲಿ ಏನೈತಿ, ಒಂದು 6 ಗುಂಟೂರು ಮೆಣಸಿನ್ಕಾಯಿ ಅಂತಾರಲ್ಲ ಅದು ತೊಗೊಂಡೀನಿ. ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೀನಿ. ಮಸಾಲೆಗೆ ಏನೈತಿ, ಚಕ್ಕೆ, ಎಳ್ಳು, ಸೋಪು, ಧನಿಯಾ, ಒಂದು 2 ಎಲೆ ಪತ್ರೆ ತೊಗೊಂಡೀನಿ, ಲವಂಗ ಇಷ್ಟ ತೊಗೊಂಡೀನಿ ನಾನು ಅನ್ನ ಮಾಡೋಕೆ. ಇದ್ರ ಜೊತೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೂಪ್ ತೊಗೊಂಡೀನಿ, ಬಡಿ ಸೂಪ್ ಅಂತ. ಇದಕ್ಕೆ ನಾನು ಏನೈತಿ, ಮೆಣಸಿನ್ಕಾಯಿನ ನಾನು ಬಿಸಿ ನೀರು ಹಾಕತ್ತೀನಿ. ನೀರು ಕುದಿಸಿ ತಕ್ಕೊಂಡೀನಿ. ಅದಕ್ಕೆ ಈಗ ಹಾಕಿ ಒಂದು 2 ನಿಮಿಷ ಇದನ್ನು ನೆನೆಯಾಕೆ ಬಿಡಬೇಕು. ಖಾರ ನುಣ್ಣಗೆ ಬರ್ಬೇಕಂದ್ರೆ ಈ ಥರ ಬಿಸಿನೀರಾಗಿ ಹಾಕಬೇಕು. ಬಿಸಿನೀರಾಗಿ ಯಾಕೆ ಹಾಕ್ಬೇಕಂದ್ರೆ ಅದು ಧೂಳದ ಕೂತಿರ್ತಾವಲ್ಲ, ಅಲ್ಲಿ ಇಲ್ಲಿ ಇಟ್ಕೊಂಡು ಮಾರ್ತಿರ್ತಾರೆ ಸೋಮವಾರ ಸಂತ್ಯಾಗನು ಹಿಂಗೆ. ಅದ್ರ ಸಲುವಾಗಿ ನಾನು ಬಿಸಿನೀರು ಹಾಕಿ ತೊಳ್ಕೊತಾನೆ ಅದ್ರನ್ನ. ಇದೀಗ ಏನೈತಿ, ಮಸಾಲೆನ ಹುರಿದು ತಕ್ಕೊತಾನೆ. ಈ ಥರ ಒಂದು ಮೀಡಿಯಮ್ದಾಗ ಇದನ್ನು ಹುರಿದು ತಕ್ಕೋಬೇಕು. ನಾನು ಹುರಿದೀನಿ. ಇದನ್ನು ಒಂದು ಸ್ವಲ್ಪ ಆರುವರೆಗೆ ಬಿಟ್ಟು ಕಿಚಡಿ ಏನೈತಿ ಮಿಕ್ಸಿ ಹಾಕ್ಕೋಬೇಕು. ಇವಾಗ ಏನೈತಿ, ಮಿಕ್ಸಿ ಜಾರಿಗೆ ಏನು ಹಾಕೋತ ನಾನು. ಇದ್ರ ಜೊತೆಗೆ ಈ ಮೆಣಸಿನ್ಕಾಯಿನೂ ಹಾಕ್ಕೊಂಡು ರುಬ್ಕೊಂಡ್ಬಿಡ್ಬೇಕು ಇದನ್ನು ಈ ಥರ. ಇದ್ರ ಜೊತೆಗೆ ಏನೈತಿ, ನಾನು ಒಂದು ಅರ್ಧದಷ್ಟು ಶುಂಠಿ ತೊಗೊಂಡೆ, ಹಸಿ ಶುಂಠಿ. ಒಂದು ದೊಡ್ಡದಾಗುವಷ್ಟು ಬೆಳ್ಳುಳ್ಳಿನ ಸೋಸಿ ತೊಗೊಂಡು, ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಏನೈತಿ ರುಬ್ಕೊಂಡ್ಬಂದ್ಬಿಡ್ಬೇಕು. ಒಂದು 2 ನಿಮಿಷನಾಗ ರುಬ್ಕೊಂಡ್ಬರ್ತೇನೆ ನಾನು. ಇವಾಗ ಏನೈತಿ, ಈ ಥರ ರುಬ್ಕೊಂಡು ಬಂದೀನಿ. ನುಣ್ಣಗಾಗಿ ರುಬ್ಬೇಕು ಇದನ್ನು. ಇವಾಗ ಏನೈತಿ, ಒಂದು ಕುಕ್ಕರ್ ಇಟ್ಕೊಂಡೀನಿ. ಅದಕ್ಕೆ ಒಂದು 2-3 ಸ್ಪೂನ ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಇವಾಗ ಒಗ್ಗರ್ನಿಗೆ ಏನೈತಿ, ಈರುಳ್ಳಿನ ಹಾಕತ್ತೀನಿ. ನಾನು ಇದಕ್ಕೆ ವಟಾಣಿ ಅದ ಏನು ಬಳಸತ್ತಿಲ್ಲ. ಬೀನ್ಸ್ ವಟಾಣಿ ಅದ ಏನು ಇದಕ್ಕಿಲ್ಲ. ಸೋಮವಾರ ಲಾಸ್ಟ್ ಎಂಡಿಂಗ್ ಬರ್ತಂದ್ರೆ ನಮ್ಮಲ್ಲೆಲ್ಲ ಕಾಯಿಪಲ್ಲೆ ಖಾಲಿ ಆಗಿಬಿಟ್ಟಿರ್ತೈತಿ. ಅದಕ್ಕಾಗಿ ಏನೋ ಒಂದು ಬಳಸ್ಕೊಂಡು ಏನೋ ಒಂದು ಐಡಿಯಾ ಮಾಡಿ ಮಾಡತ್ತೇನೆ ನಾನು ಇವತ್ತು. ಇವಾಗ ಈರುಳ್ಳಿ ಏನೈತಿ ಕೆಂಪಗಾಗು ಮೂಡಿಗೆ ಬತ್ತು. ಆವಾಗ ಏನೈತಿ, ಇದು ಕಟ್ ಮಾಡಿಟ್ಕೊಂಡ್ರೆಲ್ಲ ಹಾಕ್ಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಏನೈತಿ, ಈ ಥರ ಆಡಿಸ್ಕೊಂಡ್ಬಿಡ್ಬೇಕು. ಈ ಥರ ಗರ ಒಂದು ಸಲ ತಿರುಗಿಸ್ಕೊಂಡ್ಬಿಡ್ಬೇಕು. ಒಂದು 2 ನಿಮಿಷ ಎಣ್ಣೆಯಾಗ ನೆನಿಬೇಕದು ಕರಿಬೇಕು ಚೆನ್ನಾಗಿ. ನಾನಿಲ್ಲಿ ತರಕಾರಿಗಳನ್ನು ಯಾವ ಬಿಡಿಯಾಗಿ ಹಾಕ್ಕೊಂಡಿಲ್ಲ, ಎಲ್ಲ ಒಮ್ಮೆ ಮಿಕ್ಸ್ ಹೊಡಿತಾ ಇದ್ದೀನಿ. ಇವಾಗ ಏನೈತಿ, ಇದು ಚೆನ್ನಾಗಿ ಹುರ್ಕೊಂಡೈತಿ. ಇವಾಗ ನಾನು ಮಸಾಲೆ ಏನು ರುಬ್ಕೊಂಡಿದ್ದಿಲ್ಲ ಅದನ್ನು ಹಾಕತ್ತೀನಿ. ಈ ಥರ ಮಸಾಲೆ ಚೆನ್ನಾಗಿ ಹುರ್ಕೊಂಡು ಬರಬೇಕು. ಈ ಥರ ಹುರಿದೆ ನಾನು. ಇದಕ್ಕೀಗ ಅಳತೆಗೆ ತಕ್ಕಷ್ಟನ್ನು ನೀರು ಹಾಕ್ಕೋಬೇಕು. ಅನ್ನಕ್ಕೆ ಎಷ್ಟು ಬೇಕಷ್ಟ. ಇಲ್ಲಿ ನಾನು ಏನೈತಿ, ರೇಷನ್ ಅಕ್ಕಿಯಿಂದ ಮಾಡತ್ತೇನೆ ನಾನು ಅನ್ನನ. ಇವಾಗ ಅದನ್ನು ಕೂಡ ಹಾಕತ್ತೇನೆ. ಮೀಡಿಯಮ್ದಾಗನ ಎಷ್ಟು ಬೇಕಷ್ಟ ನೀರು ಹಾಕ್ಕೋಬೇಕು. ನಾನಿಲ್ಲಿ ಅಷ್ಟು ಹಾಕ್ಕೊಂಡೇನೆ. ಇವಾಗ ಏನೈತಿ, ಒಂದು 2 ಆಗುವಷ್ಟು ಹುಣಸೆ ಹಣ್ಣನ್ನು ಹಾಕತ್ತೇನೆ, ಸ್ವಲ್ಪ ಕೊತ್ತಂಬರಿ. ಇವಾಗ ಏನೈತಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಏನೈತಿ, ಒಂದು 3 ವಿಸಲ್ ಆಗ್ಬೇಕು ಇದಕ್ಕೆ ಅನ್ಕತನ. ಏನೈತಿ, ನಾನು ಚಪಾತಿ ಮಾಡ್ಕೊತೇನೆ ಇಲ್ಲಿ. ಇವಾಗ ಏನೈತಿ, 3 ವಿಸಲ್ ಹೊಡ್ಸೀನಿ ನಾನು ಇದಕ್ಕೆ. ನೋಡ್ಬೇಕು ಇವಾಗ ಏನೈತೆ. ಈ ಥರ ಆಗಿತ್ತು ನೋಡ್ರಿ, ಕಲರ್ಫುಲ್ಲಾಗಿ. ತರಕಾರಿ ಎಲ್ಲ ಒಂದು ಸೈಡ್ ಆಗಿಬಿಟ್ಟೈತಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಈ ಥರ ಆಗಿರ್ತೈತಿ. ಇದು ಪ್ಲೇಟಿಗೆ ಹಚ್ಕೊಂಡು ಏನೈತಿ ತಿನ್ನೋದೊಂದೇ ಬಾಕಿಪ್ಪ. ನೋಡ್ರಿ, ಇದಾಗೈತಿ ನಂದು ವಿಡಿಯೋ ಇವತ್ತಿಂದ. ಯಾರೆಲ್ಲ ನೋಡತ್ತಾರಲ್ಲ ಅವರು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡತ್ತೀನಿ. ಓಕೆ, ಟೇಕ್ ಕೇರ್, ಬಾಯ್. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ.